ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ಡಿಸೈನು ಬೀಟ್ಸ್ ಬಾರ್ಡರ್ ಡಿಸೈನು ಕ್ರೋಶ ಬಂದಿಲ್ಲ ಅಂದರೂ ಇದನ್ನು ಮಾಮೂಲಿ ಸೂಜಿಯಲ್ಲಿ ಆರಾಮಾಗಿ ಹಾಕೋಬೋದು. ಫ್ರೆಂಡ್ಸ್, ಇದು ಸ್ಯಾರಿ ಕಾಂಬಿನೇಷನ್ ನೋಡಿ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ತೋರಿಸ್ದೆ. ಆನಿಯನ್ ಪಿಂಕ್ ಕಲರು, ಮೆರೂನ್ ಬಾರ್ಡರು. ಸೊ ಇದಕ್ಕೆ ನಾರ್ಮಲ್ ಸೂಜಿ ಮತ್ತು ಕಾಟನ್ ಥ್ರೆಡ್ ಬರುತ್ತೆ ಅಲ್ವಾ, 2 ಎಳೆ ಹಾಕ್ಕೊಂಡು, ಅಂದರೆ 1 ಎಳೆ ಹಾಕಿದ್ರೆ 2 ಬರುತ್ತೆ, ಗಂಟು ಹಾಕಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮೀಡಿಯಮ್ ಸೈಜ್ ಬೀಟ್ಸ್ ತೊಗೊಂಡಿದ್ದೀನಿ. ಇದು ಮೆಟಲ್ ಬೀಡ್ಸ್ ಅಲ್ಲ ಫ್ರೆಂಡ್ಸ್, ಇದು ಹಾಲೋ ಬೀಡ್ಸ್ ಬರುತ್ತೆ ಅಲ್ವಾ, ಲೈಟ್ ವೈಟ್ ಬ್ರೈಟ್ ಗೋಲ್ಡು ಆ ಥರ ಬೀಡ್ಸು. ಸೊ ಅದಕ್ಕೆ ಇನ್ನೊಂದು ಚಿಕ್ಕ ಸೈಜ್, ನೆಕ್ಸ್ಟ್ ಸ್ಮಾಲ್ ಸೈಜು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು, ಒಂದು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಏನು ತೊಗೊಂಡೆ, ಅದ್ರ ಬದಲು ನೀವು ಬಿಗ್ ಸೈಜ್, ಇಂಚೂರು ಬಿಗ್ ಸೈಜ್ ಹಾಕಿದ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇಲ್ಲಿ ಚಿಕ್ಕ ಬೀಡ್ಸ್ ಸಾಕಂತ ಚಿಕ್ಕ ಬೀಡ್ಸ್ ಹಾಕಿದ್ದೀನಿ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದು ಸ್ಯಾರಿಗೆ ಸ್ವಲ್ಪ ಹಾಕಿ ತೋರಿಸಿರೋದು. ನೀಡಲ್ ಫಸ್ಟು ಜಿಗ್ಸಾಗ್ ಇರುತ್ತೆ ಅಲ್ವಾ, ನಾಟ್ ಹಿಂದೆಗಡೆ ಬರಲಿ. ಸ್ಟಾರ್ಟಿಂಗ್ ನೀಡಲ್ ಹಾಕೋಣ. ಸೊ ನೀಡಲ್ ಹಾಕಿ ಗಂಟು ಏನು ಹಾಕಿರ್ತೀವಿ ಅದ್ರ ಒಳಗಡೆ ಒಂದು ಸತಿ ನಾನು ಸೂಜಿ ಹಾಕ್ತೀನಿ. ನಾಟು ಹಿಂದೆಗಡೆ ಬರೋ ಥರ ನೀಟಾಗಿ ಸೆಕ್ಯೂರ್ ಮಾಡಿ. ಇದಾದಮೇಲೆ ಒಂದು ಮೀಡಿಯಮ್ ಬೀಡ್ ತೊಗೊಂಡಿದ್ವಿ ಅಲ್ಲ, ಅಂದರೆ ಇದರಲ್ಲಿ ಬಿಗ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಸಿಂಗಲ್ ತೊಗೊಳ್ಳಿ. ಫಸ್ಟು ಹಾಕಿಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಆ ಥರ ಇಟ್ಕೊಂಡು ಮತ್ತೆ ನೀಡಲ್ ಹಾಕಿ ಆ ಬೀಡ್ ಒಳಗಡೆ ವಾಪಸ್ ಹೋಗಬೇಕು. ಬಟ್ಟೆ ಸ್ವಲ್ಪ ತಗೊಂಡು ಬೀಡ್ ಒಳಗಡೆ ಸೂಜಿನ ವಾಪಸ್ ತಗೊಳ್ಳಿ. ಅದು ಸ್ವಲ್ಪ ಟೈಟಾಗಿ ಸೆಕ್ಯೂರ್ ಆಗುತ್ತೆ ಮತ್ತು ಸ್ಟ್ರೈಟಾಗಿ ಬೀಡ್ ಕೂರುತ್ತೆ. ಸ್ಟ್ರೈಟಾಗಿ ಕೂರಬೇಕು. ಮತ್ತು ಇಲ್ಲಿ ಟಸಲ್ಸ್ ಬೇಕಂದರೆ ಹಾಕ್ಕೋಬೋದು ಫ್ರೆಂಡ್ಸ್, ಲೆಂತಿ ಟಸಲ್ಸು. ನಾನಿಲ್ಲಿ ಶಾರ್ಟ್ ಕುಚ್ಚು ಕಟ್ಟಿದ್ದೀನಿ, ಸೊ ಅದಕ್ಕೋಸ್ಕರ ಟಸಲ್ಸ್ ಆ್ಯಡ್ ಮಾಡಿಲ್ಲ. ಮತ್ತು ಇದು 2 ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ ಮತ್ತು 1 ಬಿಗ್ ಬೀಡ್. 2 ಸ್ಮಾಲು, 1 ಬಿಗ್ ಬೀಡ್. ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಸ್ಲೈಟಾಗಿದೆ ಡಿಫ್ರೆನ್ಸು, ಜಾಸ್ತಿ ಇಲ್ಲ. ಬೇಕಂದರೆ ನೀವು ಸೈಜ್ ವೇರಿಯೇಷನ್ಸ್ ಮಾಡ್ಕೋಬೋದು. ಇದು ನೋಡಿ, ಈ ಥರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಯು ಶೇಪ್ ಬರಬೇಕು ನಮಗೆ. ಯು ಶೇಪ್ ಬಂದು ಬಟ್ಟೆ ಸ್ವಲ್ಪ ತೊಗೊಂಡು ಬೀಡ್ ಒಳಗಡೆ ವಾಪಸ್ ಹೋಗ್ಬೇಕು, ಲಾಸ್ಟ್ ಬೀಡ್ ಒಳಗಡೆ. ಸೊ ಬಿಗ್ ಬೀಡ್ ಏನಿದೆ ಅದ್ರ ಒಳಗಡೆ ವಾಪಸ್ ಹೋಗ್ತಾ ಇದ್ದೀನಿ. ಬಟ್ಟೆ ಕೂಡ ಸ್ವಲ್ಪ ತೊಗೊಂಡು ದಾರ ಪೂರ್ತಿ ಎಳ್ಕೊಂಬಿಡಿ, ಅದು ಟೈಟ್ ಮಾಡಿ. ಈ ಥರ ಕಾಣಿಸುತ್ತೆ ನಮಗೆ. ಫಸ್ಟ್ ಮಾತ್ರ ಬಿಗ್ ಬೀಡ್ ಫಸ್ಟ್ ಒನ್ ಸಿಂಗಲ್ ಬೀಡ್ ಹಾಕ್ತೀನಿ, ಆಮೇಲೆ 2 ಸ್ಮಾಲ್ ಬೀಡ್, 1 ಬಿಗ್ ಬೀಡ್. ಪ್ರತಿ ಸತಿ ಹಾಗೆ ಹಾಕ್ಕೊಂಡು ಹೋಗಬೇಕು. 1 ಬಿಗ್ ಬೀಡ್. ಈ ಥರ 3 ಬೀಡ್ಸ್ನ ಹಾಕಿ ಸ್ವಲ್ಪ ಯು ಶೇಪ್ ಥರ ಸ್ಟಾರ್ಟಿಂಗ್ ಮೆಜರ್ಮೆಂಟ್ ಏನಿರುತ್ತೆ ಒಂದು ಅಂದಾಜು ಮೇಲೆ ಕಣ್ಣಳತೆಯಲ್ಲಿ ನೀವು ಬಟ್ಟೆ ಸ್ವಲ್ಪ ತೊಗೊಂಡು ಬೀಡ್ ಒಳಗಡೆ ವಾಪಸ್ ಹೋಗ್ಬೇಕು, ಲಾಸ್ಟ್ ಬೀಡ್ ಒಳಗಡೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ದಾರನ ಲೆಂತಿ ತೊಗೊಂಡಿರ್ತೀವಿ ಅಲ್ಲ, ಎಳಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಲೆಫ್ಟ್ ಹ್ಯಾಂಡಲ್ಲಿ ಎಳೀರಿ ಫ್ರೆಂಡ್ಸ್, ಈಸಿಯಾಗೆ ಬಂದ್ಬಿಡುತ್ತೆ. ನಾವು ತೋರ್ಸೋಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾಡಿರ್ತೀವಿ. ಆಮೇಲೆ ಬೀಡು ಕೂಡ ಒಂದೇ ಈ ಥರ ಕೈಯಲ್ಲಿ ಹಾಕ್ಕೊಂಡ್ರೆ ಲೇಟ್ ಆಗುತ್ತೆ. ಒಂದು ಕಪ್ಪಲ್ಲಿ ಅಥವಾ ಪ್ಲೇಟಲ್ಲಿ ಹಾಕ್ಕೊಂಡ್ರು ನೀಡಲ್ಲಿಂದನೇ ಡೈರೆಕ್ಟಾಗಿ ತೊಗೊಳ್ಳಿ, ಫಾಸ್ಟಾಗುತ್ತೆ. ಸೊ ಈ ರೀತಿ ಲಾಸ್ಟ್ ಬೀಡ್ ಒಳಗಡೆ 3 ಬೀಡ್ಸ್ ಹಾಕೋದು. ಲಾಸ್ಟ್ ಬೀಡ್ ಒಳಗಡೆ ಬಟ್ಟೆನ ತೊಗೊಂಡು ವಾಪಸ್ ಹೋಗೋದು. ಟೈಟ್ ಆಗುತ್ತೆ ಇವಾಗ. ಸೊ ಈ ರೀತಿ ನೆಕ್ಸ್ಟ್ ಸ್ಟೆಪ್ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪು ಈಸಿನೇ ಇದೆ. ಡಿಸೈನೇ ಚೇಂಜ್ ಆಗುತ್ತೆ, ನಿಮಗೆ ಡಿಫ್ರೆಂಟಾಗಿ ಕಾಣುತ್ತೆ. ಜಸ್ಟ್ ಹೀಗೆ ಬಿಟ್ಕೊಳ್ಳೋದು ಕೂಡ ಆರಾಮಾಗಿ ಹೀಗೆ ಕೂಡ ಬಿಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ ಏನಂದರೆ ಇದಕ್ಕೆ ಕುಚ್ಚು ಕೂಡ ನಾನು ಕಟ್ಟಿದ್ದೀನಿ. ವಿತೌಟ್ ಕುಚ್ಚು ನಾವು ಡೈರೆಕ್ಟಾಗಿ ಈ ಥರ ಹಾಕ್ಕೊಂಡು ಹೋಗ್ಬೋದು. ನಾವಿಲ್ಲಿ ಕುಚ್ಚಿಗೆ ಯಾವ ಥರ ಜಾಗ ಬಿಟ್ಕೊಳ್ಳೋದು ತೋರಿಸ್ತೀನಿ. ನಾನಿಲ್ಲಿ 6 ಕಾಲಮ್ ಹಾಕ್ಕೊಂಡಿದ್ದೀನಿ, ಅಂದರೆ 7 ಬೀಡ್ಸ್ ಬರೋ ಥರ ಹಾಕಿದ್ದೀನಿ. ಕುಚ್ಚಿಗೆ ಅಂದರೆ ಗ್ಯಾಪ್ ನಿಮ್ಮ ಚಾಯ್ಸು. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು 7 ಬೀಡ್ಸ್ ಆದಮೇಲೆ ನೋಡಿ, ಲಾಸ್ಟ್ ಬೀಡಿಗೆ ಇನ್ನೊಂದು ಸತಿ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುಚ್ಚು ಕಟ್ಟಿದ್ರೆ ಬೀಡ್ಸು ನೀಟಾಗಿ ಸ್ಟಿಫಾಗಿರಲಿ ಅಂದ್ಬಿಟ್ಟು, ಅಲ್ಲಾಡೋದು ಬೇಡ ಮತ್ತು ಲೂಸ್ ಆಗೋದು ಕೂಡ ಬೇಡ ಅಂತ ಈ ಥರ ಹಾಕಿ ನೆಕ್ಸ್ಟ್
ನೆಕ್ಸ್ಟ್ ಇವಾಗ ಫಸ್ಟ್ ಅಲ್ವಾ ಇವಾಗ ಸ್ಟಾರ್ಟ್ ಮಾಡಿ ನಾವು ಎಕ್ಸ್ಟ್ರಾ ಒಂದು ಬಿಗ್ ಬೀಡ್ ಹಾಕ್ಕೊಳ್ತೀನಿ ನಾನು. ಮೆಜರ್ಮೆಂಟ್ ನೋಡ್ಕೊಳ್ಳಿ ನೀವು, ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಬಿಡ್ಬೋದು, ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ವಾಪಸ್ ಹೋಗ್ತೀನಿ ಬಿಗ್ ಬೀಡ್ ಒಳಗಡೆ. ಕುಚ್ಚು ಕಟ್ಟಕ್ಕೆ ಇಷ್ಟ ಇರೋರು, ಕುಚ್ಚು ಬೇಕು ಅನ್ನೋರು ಮಾತ್ರ ಈ ಥರ ಜಾಗ ಬಿಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂದರೆ ಈ ಬೀಡ್ಸ್ ಏನು ನಾನು ಹೊಲಿತಾ ಇದ್ದೀನಿ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಟೈಟ್ ಮಾಡ್ತಾ ಇದ್ದೀನಿ, ಅದು ಒಂದು ಲಾಕ್ ಆಗುತ್ತೆ. ಬೇಕಂದರೆ ಇನ್ನೂ ಒಂದು ಸತಿ ಕೂಡ ನಾವು ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ದಾರ ಕಾಣೋ ಥರ ನಾನು ಹಾಕಿದ್ದೀನಿ. ದಾರ ಕಾಣ್ದಿರೋ ಥರ ಅಂದರೆ ಬಟ್ಟೆಯಲ್ಲಿ ಬರೋ ಥರ ಕೂಡ ಹಾಕ್ಕೊಳ್ಬೋದು ನಾರ್ಮಲಾಗೆ. ಅದು ಫಿನಿಶಿಂಗ್ ಕೊಡುತ್ತೆ, ಇದು ಫಿನಿಶಿಂಗ್ ಕೊಡುತ್ತೆ. ಇದು ಏನು ಕುಚ್ಚಿಗೆ ಕಟ್ತೀವಿ ಅಲ್ವಾ, ಸೊ ದಾರ ಕಾಟನ್ ಥ್ರೆಡ್ ಅನ್ನೋದು ಕಾಣಿಸೋದಿಲ್ಲ ಫ್ರೆಂಡ್ಸ್. ಇನ್ನೊಂದು ಸತಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇದು ಟೈಟ್ನೆಸ್ಗೋಸ್ಕರ ಕಾಟನ್ ಥ್ರೆಡಲ್ಲಿ ಹಾಕ್ತಾಯಿದ್ದೀವಿ ಅಲ್ಲ, ಸ್ಟಿಫಾಗಿ ನೀಟಾಗಿರಲಿ, ಲಾಂಗ್ ಟೈಮ್ ಬರಲಿ ಅಂದ್ಬಿಟ್ಟು ಇನ್ನೊಂದು ನಾಟ್ ಹಾಕಿ ಬಿಗ್ ಬೀಡ್ ಒಳಗಡೆ ದಾರ ತೊಗೊಂಡಿದ್ದೀನಿ. ಇವಾಗ ನಾರ್ಮಲಾಗೆ 3 ಬೀಡ್ಸ್ ಹಾಕೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 3 ಬೀಡ್ಸ್ ಹಾಕಿ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬಟ್ಟೆ ತೊಗೊಳ್ಬೇಕು, ಬಿಗ್ ಬೀಡ್ ಒಳಗಡೆ ವಾಪಸ್ ಹೋಗಬೇಕು ಫ್ರೆಂಡ್ಸ್. ಹೇಳ್ದೆ ಅಲ್ಲ, ಕುಚ್ಚು ಆಪ್ಷನಲ್ಲು. ನಿಮಗೆ ಬೇಕಂದರೆ ಕುಚ್ಚುಗೆ ಈ ಥರ ಸ್ಪೇಸ್ ಬಿಟ್ಕೊಳ್ಳಿ, ಬೇಡ ಅಂದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ತೋರಿಸ್ದೆ ಅಲ್ವಾ ಆ ಥರ. ಇಲ್ಲಿ ನೋಡಿ ದಾರ ಕಾಣ್ತಾ ಇದೆ ಇಲ್ಲಿ ದಾರ ಕಾಣ್ದಿರೋ ಥರನೂ ಮಾಡ್ಬೋದು. ಇಲ್ಲಾದರೆ ಇನ್ನೂ ಸ್ವಲ್ಪ 2-3 ಗಂಟೆ ಎಕ್ಸ್ಟ್ರಾ ಹಾಕಬೇಕು ಸ್ಟಿಫ್ನೆಸ್ಗೋಸ್ಕರ. ಈ ಥರ ಆದರೆ ದಾರ ಕಾಣಿಸಿದ್ರೂ ನಿಮಗೆ ಬೇಗ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಲಾಸ್ಟಲ್ಲಿ ಬಂದಿದ್ದೀವಿ ಅಲ್ವಾ, ಎಕ್ಸ್ಟ್ರಾ ಒಂದು ಸತಿ ಸೂಜಿ ಹಾಕಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ದಾರ ಎಲ್ಲ ಹಿಂದೆಗಡೆ ಥರ ಬರೋ ಥರ ನಾವು ಮಾಡಬೇಕು, ಮುಂದೆ ಕಾಣಿಸ್ಬಾರ್ದು. ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಬಿಟ್ಟು ಬ್ಯಾಕ್ ಸೈಡ್ ಇವಾಗ ಟರ್ನ್ ಮಾಡ್ಕೊಂಡು ಅಲ್ಲಿ 1-2 ಜಿಗ್ಜ್ಯಾಗಿಂಗ್ ನಾಟ್ ಹಾಕ್ಕೊಂಡ್ರೆ ಸೆಕ್ಯೂರ್ ಆಗೋಗುತ್ತೆ. ಟರ್ನ್ ಮಾಡ್ಕೊಂಡು ಇಲ್ಲಿ 1-2 ಸತಿ ಬಟ್ಟೆ ಜಿಗ್ಜ್ಯಾಗ್ ಏನಿದೆ ಪಿಕೋಗೆ ನಾವು ನಾಟ್ ಹಾಕ್ಕೊಂಡ್ರೆ ಸಾಕು. 2-3 ಟೈಮ್ಸ್ ಹಾಕಿದ್ರೆ ಸಾಕಾಗತ್ತೆ. ಮತ್ತು ಕಟ್ ಮಾಡಿಬಿಡೋದು ಥ್ರೆಡ್, ಎಕ್ಸ್ಟ್ರಾ ಥ್ರೆಡ್. ಕಟ್ ಮಾಡಿಬಿಡಿ. ಸೆಕೆಂಡ್ ಸ್ಟೆಪ್ ಕೂಡ ಹಿಂದೆಯಿಂದನೇ ಬರ್ಬೋದು ಫ್ರೆಂಡ್ಸ್. ನಾನು ಇಲ್ಲಿ ಸ್ಟಾರ್ಟಿಂಗಿಂದನೇ ತೋರಿಸ್ತೀನಿ. ಸ್ಟಾರ್ಟಿಂಗಿಂದ ಸೇಮ್ ಕಲರ್ ಥ್ರೆಡ್ ಮತ್ತು ನಾಟ್ ಹಿಂದೆ ಬರೋ ಥರ ಹಾಕ್ಕೊಳ್ಳಿ. ಬಿಗ್ ಬೀಡ್ ಒಳಗಡೆ ಮತ್ತು ಈ 2 ಬೀಡ್ಸ್ ಏನು ಹಾಕಿದ್ದೀವಿ ಸ್ಮಾಲ್ ಬೀಡ್ಸು ರೈಟ್ ಸೈಡ್ ಬೀಡಿಗೆ ನಾನು ಹಾಕ್ತಾಯಿದ್ದೀನಿ. ರೈಟ್ ಸೈಡ್ ಬೀಡಿಗೆ ಬಿಗ್ ಬೀಡ್ ಒಳಗಡೆ ರೈಟ್ ಸೈಡ್ ಬೀಡಿಗೆ ಹಾಕಿದ್ದೀನಿ. ಇವಾಗ ಸ್ಮಾಲ್ ಸೈಜ್ ಏನು ಬೀಡ್ ಇದೆ ಆ ಸೈಜ್ದು 1 ಬೀಡನ್ನ ಸೂಜಿಗೆ ಹಾಕ್ಕೊಳ್ಳಿ. 1 ಬೀಡನ್ನ ಸೂಜಿಗೆ ಹಾಕ್ಕೊಂಡು ಈ ಲೆಫ್ಟ್ ಸೈಡ್ ಬೀಡ್ ಇದೆ ಅಲ್ವಾ, ಅದಕ್ಕೆ ಹಾಕ್ತೀನಿ. ನಮಗೆ ಸ್ಮಾಲ್ ಬೀಡ್ ಹಾಕ್ಕೊಂಡಿದ್ದೀವಲ್ಲ ಅದು ಮಧ್ಯಕ್ಕೆ ಬರಬೇಕು, ಸೆಂಟರಲ್ಲಿ ಬರಬೇಕು. ಈ ಥರ ವಿ ಶೇಪ್ ಕಾಣಿಸುತ್ತೆ ನಮಗೆ. ಸೊ ಇವಾಗ ಮತ್ತೆ ಆ 2 ಬೀಡ್ ಸೆಕೆಂಡ್ ಒಂದರಲ್ಲಿ ರೈಟ್ ಸೈಡ್ ಇರೋ ಸ್ಮಾಲ್ ಬೀಡಿಗೆ ಹಾಕಿದ್ದೀನಿ. ಇನ್ನೊಂದು ಸ್ಮಾಲ್ ಸೈಜು ಹಾಕ್ಕೊಳ್ಳೋಣ. ಇಲ್ಲಿ ಬೇಕಂದರೆ ಬಿಗ್ ಸೈಜ್ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಡಿಸೈನ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಸ್ಮಾಲ್ ಸೈಜ್ ಯೂಸ್ ಮಾಡಿದ್ರೆ ವಿ ಶೇಪ್. ಇಲ್ಲಿ ನೋಡಿ ಸೆಕೆಂಡ್ ಒಂದರಲ್ಲಿ ಇವಾಗ ಲೆಫ್ಟ್ ಇದೆ ಅಲ್ವಾ, ಲೆಫ್ಟ್ ಬೀಡ್ ಒಳಗಡೆ ಮತ್ತು ನೆಕ್ಸ್ಟ್ ಕಾಲಮಲ್ಲಿರೋ ರೈಟ್ ಸೈಡ್ ಬೀಡ್ ಒಳಗಡೆ ಈ ಥರ ಎರಡಕ್ಕೂ ಒಂದೇ ಸತಿ ತೊಗೊಂಡ್ಬಿಡ್ತೀನಿ. ಆವಾಗ ನಮಗೆ ಈಸಿ ಆಗುತ್ತೆ. ಇನ್ನೊಂದು ಬೀಡ್ ಹಾಕ್ಕೊಳ್ತೀನಿ. ಲೆಫ್ಟ್ ಸೈಡ್ ಇರೋ 1 ಬೀಡು ಮತ್ತು ನೆಕ್ಸ್ಟ್ ಒಂದರಲ್ಲಿ ರೈಟ್ ಸೈಡ್ ಇರೋ ಬೀಡಿಗೆ ಒಂದೇ ಸತಿ ಎಳ್ಕೊಳ್ತೀನಿ. ಸೊ ಈ ರೀತಿ ಸೆಕೆಂಡ್ ಥ್ರೆಡ್ ಏನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಪಿಂಕ್ ತೊಗೊಂಡಿದ್ದೀನಿ ಅಲ್ವಾ. ಪಿಂಕ್ ಬದಲು ನೀವು ಗೋಲ್ಡ್ ತೊಗೊಂಡ್ರೆ ಒಂಚೂರು ದಾರ ಅನ್ನೋದು ಕಾಣಿಸಲ್ಲ ನಿಮಗೆ. ಸೊ ನಾನು ಇಲ್ಲಿ ಪಿಂಕೇ ತೊಗೊಂಡಿದ್ದೀನಿ. ಸೊ ಗೋಲ್ಡ್ ತೊಗೊಂಡ್ರೆ ಏನೂ ಕಾಣಿಸೋದಿಲ್ಲ, ಇದು ಕೂಡ ಕಾಣಲ್ಲ. ಸೊ ತೀರಾ ಹತ್ತಿರದಿಂದ ನೋಡ್ರೆ ಥ್ರೆಡ್ ಪಿಂಕಿಂದ ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ.
ಸೊ ಈ ರೀತಿ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ನೋಡಿ ಇಲ್ಲಿ ಲಾಸ್ಟಲ್ಲಿ ಲೆಫ್ಟ್ ಬೀಡಿಗೆ ಹಾಕಿದೆ ಅಲ್ವಾ, ನೋಡಿ ಇವಾಗ ಬೀಡ್ಗೆ ಹೋಗ್ಬಿಟ್ಟು ಬೇಕಂದರೆ ಅಲ್ಲಿ ಸ್ಟ್ರೇಟಾಗೆ ಹೋಗ್ಬೋದು, ಇಲ್ಲ ಬಟ್ಟೆಯಲ್ಲಿ ಕಾಣಿಸ್ತಿರೋ ಥರ ನಾವು ಥ್ರೆಡ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಸ್ಟಿಚಿಂಗ್ ಅಲ್ವಾ, ನಿಮಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ, ನಿಮಗೆ ಯಾವ ರೀತಿ ಗೊತ್ತು ಆ ಥರನೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಇದೇ ಥರ ಅದೇ ಥರ ಅಂತ ಏನೂ ಇಲ್ಲ. ಸೊ ನಾವು ಹೇಳೋದು ಬೀಡ್ಸ್ ಈ ಥರದ್ದು ಯೂಸ್ ಮಾಡಿ. ಸೊ ಅದರಲ್ಲೂ ಸೈಜಸ್ ಕೂಡ ನಿಮ್ಮದೇ ಆಪ್ಷನ್ಸು. ಒಂದು ಮೆಥಡ್ ಈ ಥರ ಯೂಸ್ ಮಾಡ್ರೆ ಈ ಥರ ಕಾಣಿಸುತ್ತೆ ಅನ್ನೋ ಒಂದು ಮೆಥಡ್ ತೋರಿಸ್ತೀವಿ. ಇದರಲ್ಲಿ ಎಷ್ಟು ಚೇಂಜಸ್ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು, ನಿಮ್ಮ ಚಾಯ್ಸು. ಸೊ ಆದಷ್ಟು ಮೆಟಲ್ ಬೀಡ್ಸ್ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಬೇಗ ಶೇಡ್ ಆಗಿಬಿಡತ್ತೆ. ಇನ್ನು ಬ್ರೈಟ್ ಗೋಲ್ಡು ಮತ್ತು ಎಲ್ಲೋ ಗೋಲ್ಡ್ ಮುಂಚೆ ಬರ್ತಾಯಿತ್ತು ಅಲ್ವಾ, ಅದು ಕೂಡ ಶೇಡ್ ಆಗೋದು ತುಂಬ ಚಾನ್ಸಸ್ ಕಡಿಮೆ. ಸೊ ತುಂಬ ಟೈಮ್ ತೊಗೊಳತ್ತೆ ಅದೆಲ್ಲ ಆಗೋಕ್ಕೆ ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ಮತ್ತೆ ಹೋಗಿ ಬಟ್ಟೆಗೆ ಹೋಗಿ 1-2-3 ಸತಿ ನಾಟ್ ಹಾಕ್ಕೊಂಡ್ಬಿಡ್ತೀನಿ. ನಾ ಹೇಳ್ದೆ ಅಲ್ಲ, ಬೇಕಂದರೆ ಕುಚ್ಚು ಕಟ್ಟೋಕ್ಕೆ ಜಾಗ ಬಿಡಿ, ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡಿ. ಜಸ್ಟ್ ವಿ ಶೇಪ್ ಎಷ್ಟು ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಬೀಡ್ಸ್ ಬಾರ್ಡರು. ಸೊ ತುಂಬ ಕ್ರೋಶ, ತುಂಬ ಕುಚ್ಚು ಎಲ್ಲ ಸ್ಯಾರಿಗಳಿಗೆ ಕಟ್ಟಿಸ್ಕೊಂಡಿರೋದಾದರೆ ಈ ಥರ ಮನೆಯಲ್ಲೇ ಈಸಿಯಾಗಿ ಹಾಕ್ಕೊಳ್ಳಿ. ಅಥವಾ ಯಾರ್ಯಾರಿಗೆ ಕ್ರೋಶ ಬರೋದಿಲ್ಲ, ಕುಚ್ಚು ಕಟ್ಟೋದು ಬರೋದಿಲ್ಲ ಅನ್ನೋರು ಕೂಡ ಇದೇ ರೀತಿ ಕಟ್ಕೊಂಡು ಬೀಡ್ಸ್ ಬಾರ್ಡರ್ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಕಟ್ಟಕ್ಕೆ ಬರೋರಿಗೆ ಕುಚ್ಚಿಗೂ ಜಾಗ ಬಿಟ್ಕೊಂಡು ಕಟ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ನೀಡಲ್ಗೆ, ಬಿಗ್ಗೈ ನೀಡಲ್ಗೆ 60-65 ಎಳೆ ದಾರ ಸುತ್ತಕೊಂಡು ಪೋಣಿಸಿ ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸೊ ಬಟ್ಟೆಗೆ ಸೇರಿಸಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಥ್ರೆಡ್ ಕೂಡ ಕಾಣಿಸಲ್ಲ ಇದರಲ್ಲಿ ನಿಮಗೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆ ಕುಚ್ಚು ಬೇಡ, ಬರೀ ಬೀಡ್ಸ್ ಬಾರ್ಡರ್ ವಿ ಶೇಪ್ ಥರ ಬರೋ ಥರ ಹೊಲ್ಕೊಂಡು ಹೋಗ್ಬೋದು. ಇದು ಕ್ರೋಶ ಇರೋರಿಗೆ ಬೀಡ್ಸ್ ಬಾರ್ಡರ್ ತುಂಬ ಸೂಟ್ ಆಗುತ್ತೆ. ಮನೆಯಲ್ಲೇ ಆರಾಮಾಗಿ ಹಾಕ್ಕೊಳ್ಳಿ. ಇದಕ್ಕೇನೋ ತುಂಬ ಖರ್ಚು ಕೂಡ ಆಗೋಲ್ಲ ಫ್ರೆಂಡ್ಸ್. ಒಂದು 20 ರೂಪೀಸ್ ಅದು 20 ಈ 20 ಎರಡಕ್ಕೆ ಒಂದು ಸೀರೆ ಫುಲ್ ಆಗೋಗುತ್ತೆ. ಥ್ರೆಡ್ ಅಂತ 20 ರೂಪೀಸ್ ಅಷ್ಟೇ. 50-60 ರೂಪೀಸಲ್ಲೆಲ್ಲ ಮುಗಿದೋಗುತ್ತೆ ಈ ಡಿಸೈನು. ಸುಮಾರು ಬೀಡ್ಸ್ ಬಾರ್ಡರ್ ಡಿಸೈನ್ ಇದೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.